ಓಕೆ, ಯಾರು ಗೆಲ್ತಾರೆ ಮತ್ತೆ? ನಿಮ್ಗೆ ಅನುಭವ ಇರೋದ್ರಿಂದ ಕೇಳಾಕತ್ತೀನಿ, ಯಾರು ಗೆಲ್ತಾರೆ? ಬಿಜೆಪಿನೇ ಬರೋದು. ಯಾಕೆ? ಯಾಕೆಂದ್ರೆ ಅವ್ರು ಮಾಡ್ತಾ ಇದಾರಲ್ರಿ ಕೆಲಸನ. ಏನ್ ಮಾಡ್ತಿದ್ದಾರೆ? ಏನ್ ಮಾಡ್ತಾ ಇದಾರೆ ಈಗ ಅವ್ರಿಗೆ ಮೋದಿ ಹತ್ರ ನಾನು ಮಾತಾಡ್ತೇನೆ. ಹಾ, ಅವರು ಬಂದ ಮೇಲೆ ಮಕ್ಳಿಗೆ ಕೆಲಸ ಕೊಟ್ಟಲ್ಲ. ಒಂದ್ ಕಡೆ ಇಲ್ಲಿಂದ ಬಂದು ಯಾವ್ದು ಅಂತ ಏನ್ರಿ ನಿಜ ಹೇಳ್ರಿ ವಿಚಾರಿಸಿಲ್ಲ. ಬಡವ್ರು ಎಷ್ಟು ಓದಿ ಕಷ್ಟಪಟ್ಟು ಓದಿದಿರ್ತಾರೆ, ಅವ್ರಿಗೆ ಏನಾರ ಒಂದ್ ಸ್ವಲ್ಪ ದಯ ದಪ್ಪ ಅಂತ ಮಾಡ್ಬೇಕು. ಈಗ ಸರಿ ಬಂದ್ರು ಅವ್ರು ಮಾಡ್ಬೇಕು ಕೆಲ್ಸನ. ಯಾರು? ಬಿಜೆಪಿ ಅವರು? ಬಿಜೆಪಿಯವರು ಮಾಡ್ಲೇಬೇಕು, ಗ್ಯಾರಂಟಿ ಮಾಡ್ಬೇಕು. ಮನಿ ಇಲ್ದಾರಿಗೆ ಮನಿ ಕೊಡ್ಬೇಕು ಬಡವ್ರಿಗೆ. ಅಷ್ಟು ಕಷ್ಟದಲ್ಲಿ ಬೆಳೆದು ಓದಿಸ್ತೀಯ, ನೀನ್ ನಡೆದಿರ್ತೀಯ, ನಿನ್ ಮಗನ್ಗೆ ಎಷ್ಟು ಕಷ್ಟಪಟ್ಟು ಓದಿಸಿರ್ತೀಯ. ಹಂಗೆ ನಾವು ಓದಿಸಿದ್ಮೇಲೆ ಮಕ್ಕಳಿಗೆ ಒಂದು ಭವಿಷ್ಯ ಬರೀಬೇಕು. ಏನಪ್ಪ ತಪ್ಪಿದ್ರೆ ಅಂತ ಹೇಳ್ಬಿಡ್ರಿ, ತಪ್ಪೇನು ನಂದೇನಿಲ್ಲ. ಗ್ಯಾರಂಟಿ ಬರ್ತೈತಿ, ಬಿಜೆಪಿ ಮಾಡ್ತೈತಿ, ಬಂದೇ ಬರ್ತೈತಿ, ನೀವು ಮಾಡ್ಬೇಕು ಕೆಲಸ. ಬಿಜೆಪಿ ಬಂದೇ ಬರ್ತೈತಿ, ಬಟ್ ಕೆಲಸ ಮಾತ್ರ ಮಾಡ್ಬೇಕಂತ ಇಷ್ಟು ಕಂಡೀಷನ್. ಹೌದು. ಮತ್ತೆ ಕಾಂಗ್ರೆಸ್ ಅವ್ರ ಮನೆಗೆ ಬರ್ತೇನೆ ನಾನು, ಕಂಡೀಷನ್ ಅಲ್ಲ. ನಾನು ಜಗಮಂಡಿ, ನಾನು 60 ವರ್ಷದಿಂದ ಅನುಭವಿಸ್ತೇವೆ. ಕೇಸುಮೂರ್ತಿ ನಾಗಮ್ಮರು ಅವ್ರು ಇವತ್ತು ಸತ್ತು ಹೋದ್ರು. ಮೊನ್ನೆ ಇಬ್ರು ಹೋದ್ರು. ಏನೋ ಇದ್ರು ಮಂಡಿಪೇಟೆ ಅಲ್ಲಿ ಸಿಮೆಂಟ್ ರೋಡ್ ಮಾಡಿದ್ರು. ಇನ್ನೂವರೆಗೂ ಹೊಡೆಯಕ್ ಸಾಧ್ಯ ಇಲ್ಲ. ಅಂದ್ರೆ ಅವಾಗಿನ ಕ್ವಾಲಿಟಿ ಹಂಗಿತ್ತು. ಅವ್ರು ಮಾಡಿದ್ದು ಈಗ ಯಾಕೆ ನೆನೆಸ್ತೀವಿ? ಸತ್ ಸ್ವರ್ಗ ಸೇರಿದ್ದಾರೆ, ಇವ್ರ ನಿಂತು ಮಾಡ್ಬೇಕು.